ತಲೆ ಎತ್ತಿದಾಗ ಆ ಸಂದರ್ಭದಲ್ಲಿ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟವನ್ನು ಶಸ್ತ್ರಾಸ್ತ್ರ ಹೋರಾಟ ಹಾಗೂ ಸ್ವಾತಂತ್ರ್ಯ ಚಳುವಳಿ ಅಂತ 2 ಭಾಗಗಳಾಗಿ ವಿಂಗಡಿಸಲಾಯಿತು. ಭಾರತ ಸ್ವಾತಂತ್ರ್ಯವಾಗುವವರೆಗೆ ಬ್ರಿಟಿಷರು ಕನ್ನಡಿಗರ ದ್ವೇಷ ರೋಷಗಳನ್ನು ಎದುರಿಸಬೇಕಾಯಿತು. ಈ 600 ಮಕ್ಕಳಿರುವಂತಹ ಈ ತಂಡದಲ್ಲಿ ಮಾರ್ಗದರ್ಶನವನ್ನು ನೀಡಿದ್ದಾರೆ ಶ್ರೀ ಗೋಪಾಲಕೃಷ್ಣ. ಸಹಕಾರವನ್ನು ದೈಹಿಕ ಶಿಕ್ಷಕರಾದಂತಹ ಶ್ರೀ ಶರತ್, ಶ್ರೀ ಜಾನ್, ಶ್ರೀ ಕುಮಾರ್, ಶ್ರೀ ಸಂದೀಪ್, ಶ್ರೀ ವಿಶ್ವನಾಥ್ ಮಂಡಿ ಸಹ ಶಿಕ್ಷಕ ವೃಂದದಲ್ಲಿ, ಹಾಗೂ ಮೇಲ್ವಿಚಾರಣೆ ಶ್ರೀ ಲಿಂಗರಾಜು. ರಚನೆ, ನಿರ್ದೇಶನ ಹಾಗೂ ಸಂಯೋಜನೆ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಮಹೇಶ್ ಕುಮಾರ್. ಮಹೇಶ್ ಲಲಿತ ಕಲಾ ಸಂಸ್ಥೆ ಶ್ರೀ ಮಹೇಶ್ ಕುಮಾರ್. ಸಂಗೀತ ಸಾಹಿತ್ಯ ಸಂಯೋಜನೆ ಮಾಡಿರುವಂಥವರು ಶ್ರೀ ದೇವೇಂದ್ರ ಕುಮಾರ್ ಪತ್ತರ್ ಮತ್ತು ಶ್ರೀ ಆನಂದ್ ಕುಮಾರ್. ಗಾಯಕರು, ಈ ನೃತ್ಯ ರೂಪಕದ ಗಾಯಕರು ಶ್ರೀ ವಿಷ್ಣು ಮತ್ತು ಶ್ರೀ ರಾಮಾನುಜಂ. ಶಸ್ತ್ರಾಸ್ತ್ರ ಹೋರಾಟದಿಂದ ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದು ಅಸಾಧ್ಯವೆಂಬುದನ್ನು ಅರಿತ ಭಾರತೀಯರು ಅವರ ಆಡಳಿತಕ್ಕೆ ಧಕ್ಕೆ ತಂದು ಆಡಳಿತ ಯಂತ್ರವನ್ನೇ ಕುಸಿಯುವಂತೆ ಮಾಡಿ ಇಲ್ಲಿಂದ ಕಾಲ್ತೆಗೆಯುವಂತೆ ಘೋಷಣೆಗಳನ್ನು ಕೂಗಿದರು. ಸಾವಿರಾರು ಜನ ಕೆಚ್ಚೆದೆಯಿಂದ ಹೋರಾಡಿ ಅಂಜದೆ ಅಳುಕದೆ ಪ್ರಾಣವನ್ನು ಲೆಕ್ಕಿಸದೆ ಬ್ರಿಟಿಷರ ಸರ್ಕಾರದ ವಿರುದ್ಧ ಹೋರಾಡಿದ ಸಂಗತಿಯ ನೃತ್ಯ ರೂಪಕ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬೆಂಗಳೂರಿನ ಬಸವೇಶ್ವರ ನಗರ ಫ್ಲಾರೆನ್ಸ್ ಪ್ರೌಢಶಾಲೆಯ ಸುಮಾರು 600 ಮಕ್ಕಳು ಈ ನೃತ್ಯ ರೂಪಕದಲ್ಲಿ ಭಾಗಿಯಾಗಿದ್ದಾರೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನೃತ್ಯ ರೂಪಕ ಸಾದರಪಡಿಸುತ್ತಾರೆ ಫ್ಲಾರೆನ್ಸ್ ಪ್ರೌಢಶಾಲೆಯ ಮಕ್ಕಳು, ಬಸವೇಶ್ವರ ನಗರ, ಬೆಂಗಳೂರು. ನಿರ್ದೇಶನ ಆರ್ಯಭಟ ಪ್ರಶಸ್ತಿ ವಿಜೇತ ಮಹೇಶ್ ಕುಮಾರ್. ಬ್ರಿಟಿಷರ ದಾಸ್ಯದಲ್ಲಿದ್ದ ಇಡೀ ಭಾರತ ದೇಶ ಕ್ರಮೇಣ ಸ್ವಾತಂತ್ರ್ಯವನ್ನು ಬಯಸತೊಡಗಿತು. ಸ್ವಾತಂತ್ರ್ಯದಿಂದ ಮಾತ್ರ ನಮ್ಮ ಪ್ರಗತಿ ಎಂದು ತಿಳಿದುಕೊಂಡು ಬ್ರಿಟಿಷರ ವಿರುದ್ಧ ಸಮರ ಸಾರತೊಡಗಿದರು. ಕರ್ನಾಟಕದಲ್ಲಿಯೂ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು. ಭಾರತ ಸ್ವಾತಂತ್ರ್ಯವಾಗುವವರೆಗೂ ಬ್ರಿಟಿಷರು ಕನ್ನಡಿಗರ ದ್ವೇಷ ರೋಷಗಳನ್ನು ಎದುರಿಸಬೇಕಾಯಿತು. ಬ್ರಿಟಿಷರ ಪ್ರಾಬಲ್ಯವನ್ನು ಮುರಿಯಲು ಸಂಕಲ್ಪ ತೊಟ್ಟು ಎದೆಯೊಡ್ಡಿ ನಿಂತರೂ ಕನ್ನಡಿಗರು. ಸಮರಕ್ಕಾಗಿ ಒಂದು ಪಡೆಯನ್ನು ವ್ಯವಸ್ಥೆಗೊಳಿಸಿ ಕ್ರಾಂತಿಯನ್ನು ಎಸೆದವು. ಸಾವಿರಾರು ಜನ ಕೆಚ್ಚೆದೆಯಿಂದ ಹೋರಾಡಿ ಅಂಜದೆ ಅಳುಕದೆ ಪ್ರಾಣವನ್ನು ಲೆಕ್ಕಿಸದೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿದ ಸಂಗತಿಯ ನೃತ್ಯ ರೂಪಕವೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ.
ಇಷ್ಟೆಲ್ಲ ಶ್ರಮ ಹೋರಾಟಗಳ ಫಲದಿಂದ ನಾವೀಗ ಸ್ವತಂತ್ರರಾಗಿದ್ದೇವೆ, ಸ್ವತಂತ್ರ ಭಾರತೀಯರೂ ಎನಿಸಿಕೊಂಡಿದ್ದೇವೆ. ಆದರೆ ಇದೀಗ ನಮ್ಮ ನೆಲದಲ್ಲಿ ನಮ್ಮದೇ ಶತ್ರುಗಳನ್ನು ಎದುರಿಸುವ ಸಂಕಷ್ಟ ಒದಗಿದೆ. ಭ್ರಷ್ಟಾಚಾರ, ಅನಾಚಾರಗಳು ಕುಣಿದಾಡುತ್ತಿವೆ. ಇವುಗಳನ್ನು ಹತ್ತಿಕ್ಕಲು ನಾವು ತಯಾರಾಗಲೇಬೇಕು. ಈಗ ಮತ್ತೊಂದು ಸಂಗ್ರಾಮ ಪ್ರಾರಂಭವಾಗಲೇಬೇಕು. ಅತ್ಯಂತ ಸ್ಫೂರ್ತಿದಾಯಕ ಪ್ರದರ್ಶನವನ್ನು ನೀಡಿದಂಥ ಬಸವೇಶ್ವರ ನಗರದ ಫ್ಲಾರೆನ್ಸ್ ಪ್ರೌಢಶಾಲೆಯ ಸುಮಾರು 600 ಮಕ್ಕಳು ಮತ್ತು ತಂಡಕ್ಕೆ ತಲೆ ಎತ್ತಿದ್ದ ಸಂದರ್ಭದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಈ ಪ್ರಸ್ತುತಿಯನ್ನು ನಿಮ್ಮ ಮುಂದೆ ತಂದವರು ಬಸವೇಶ್ವರ ನಗರದ ಫ್ಲಾರೆನ್ಸ್ ಶಾಲೆಯ 600 ಮಕ್ಕಳು. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಸ್ತುತಿ ದೇಶಭಕ್ತ ಉಸಿರೇ ಸ್ವಾತಂತ್ರ್ಯ. ದೇಶಭಕ್ತರ ಉಸಿರೇ ಸ್ವಾತಂತ್ರ್ಯ. ಜಗತ್ತಿನಲ್ಲಿ ಪರಕೀಯರಿಂದ ಸ್ವಾತಂತ್ರ್ಯ ಗಳಿಸಿದ ಹಲವು ದೇಶಗಳಿವೆ. ಆದರೆ ಸೂರ್ಯ ಮುಳುಗದ ಸಾಮ್ರಾಜ್ಯವೆಂದು ಬೀಗುತ್ತಿದ್ದ ಬ್ರಿಟಿಷರ ಕೋವಿಗಳಿಗೆ ಜೇಡನ ಗೂಡು ಕಟ್ಟಿಸಿ ಶಾಂತಿ ಸತ್ಯಾಗ್ರಹ ಅಸ್ತ್ರಗಳಿಂದಲೇ ಸ್ವಾತಂತ್ರ್ಯ ಪಡೆದ ಅಹಿಂಸಾಸ್ತ್ರವನ್ನು ಜಗತ್ತಿಗೆ ನೀಡಿದ ರಾಷ್ಟ್ರಪ್ರೇಮಿಗಳು ಭಾರತೀಯರು. ಈ ನಮ್ಮ ರಾಷ್ಟ್ರಪ್ರೇಮಿಗಳ ತ್ಯಾಗ ಬಲಿದಾನ ಅಪಾರ. ನಮ್ಮ ದೇಶದ ಯೋಧರ ಸಾಧನೆ ಜಗತ್ತಿಗೆಲ್ಲ ಮಾದರಿ. ಅವರೆಲ್ಲರ ತ್ಯಾಗ ಬಲಿದಾನಗಳ ಪ್ರತೀಕ ನಮ್ಮ ಈ ಸ್ವಾತಂತ್ರ್ಯ ಹಬ್ಬ. 68ರ ಸಂಭ್ರಮದಲ್ಲಿ ನಾವಿದ್ದೇವೆ. ಭಾರತವೆಂದರೆ ಬಹು ಸಂಸ್ಕೃತಿ, ಧರ್ಮಗಳ ನಾಡು. ಐಕ್ಯತೆಯೇ ಮಂತ್ರ, ವಿವಿಧತೆಯಲ್ಲಿ ಏಕತೆಯೇ ನಮ್ಮ ಧರ್ಮ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನು ಸ್ಮರಿಸುವ ದೇಶಭಕ್ತರ ಉಸಿರೇ ಸ್ವಾತಂತ್ರ್ಯ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಿಪಡಿಸ್ತಾ ಇದ್ದಾರೆ ಉತ್ತರಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ 650 ಮಕ್ಕಳು. ಮಾರ್ಗದರ್ಶನ ಮತ್ತು ಸಹಕಾರ ಉಪನಿರ್ದೇಶಕರಾದ ಶ್ರೀಮತಿ ಕೆ ಪದ್ಮಾವತಿ, BO ಕೆ ಪ್ರಕಾಶ್, ಪ್ರಭಾರಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಬಿ ಲೋಕೇಶ್ ರೆಡ್ಡಿ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸೈಯದ್ ಆಸ್ಮಿನ್ ಸುಲ್ತಾನ. ಸಾಹಿತ್ಯ, ಪರಿಕಲ್ಪನೆ, ನಿರ್ದೇಶನ ಮತ್ತು ಕೊರಿಯೋಗ್ರಫಿ